Thyroid issues are very common. It is more common in women 3 times. ಏನಕ್ಕೆ ಅಂದರೆ for women there are various stages of development in the body. Right from puberty or menarche ಅಂತ ಏನು ಹೇಳ್ತೀವಿ. From there it starts and during pregnancy, ಅದ್ನಂತರ postpartum period, lactation, then around their menopause, perimenopause and postmenopausal period ನಲ್ಲೂ ಥೈರಾಯ್ಡ್ ನ ಡೆವಲಪ್ಮೆಂಟ್ ಅಥವಾ ಫಂಕ್ಷನ್ ವೇರಿ ಆಗ್ತಾ ಇರುತ್ತೆ. ಆದ್ದರಿಂದ ಥೈರಾಯ್ಡ್ ಸಮಸ್ಯೆಗಳು ಹೆಣ್ಮಕ್ಳಲ್ಲಿ 3 times ಹೆಚ್ಚಾಗಿ ಕಂಡುಬರುತ್ತೆ. ಹಂಗಂತೇಳಿ ನಾವು ಗಂಡಸರಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋದೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ತುಂಬಾ ಜನ ಗಂಡಸರಲ್ಲೂ ಥೈರಾಯ್ಡ್ ಸಮಸ್ಯೆಗಳು ಕಂಡುಬರುತ್ತೆ. ಆ ಥರ ಕಂಡು ಬಂದಾಗ ಡಿಟೆಕ್ಷನ್ ಇಸ್ ಲೇಟ್ ಬಿಕಾಸ್ ದೇ ಆರ್ ನಾಟ್ ಅವೇರ್. ಥೈರಾಯ್ಡ್ ಸಮಸ್ಯೆ ಅಂದ್ರೆ ಹೆಣ್ಮಕ್ಳಿಗೆ ಅಂತ ಒಂದು ಮಿತ್ ಇದೆ. ಸೊ ಮೆನ್ ಆಲ್ಸೋ ಆರ್ ಅಫೆಕ್ಟೆಡ್ ಬೈ ಥೈರಾಯ್ಡ್ ಡಿಸೀಸಸ್. ಇಟ್ ಮೇ ನಾಟ್ ಬಿ ದ ಸೇಮ್ ಪ್ರಾಬ್ಲಮ್ಸ್ ಲೈಕ್ ವಾಟ್ ಹ್ಯಾಪನ್ಸ್ ಇನ್ ವಿಮೆನ್, ಬಟ್ ವೆನೆವರ್ ದೇರ್ ಇಸ್ ಎ ಥೈರಾಯ್ಡ್ ಸ್ವೆಲ್ಲಿಂಗ್ ಇನ್ ದ ನೆಕ್ ಆರ್ ಇಶ್ಯೂಸ್ ರಿಲೇಟೆಡ್ ಟು ಥೈರಾಯ್ಡ್, ದೇ ಹ್ಯಾವ್ ಟು ರಿಪೋರ್ಟ್. ಸುಸ್ತಾಗೋದಿಕ್ಕೆ ಅಥವಾ ವೀಕ್ನೆಸ್, ಟಯರ್ಡ್ನೆಸ್ಗೆ ವೇರಿಯಸ್ ರೀಸನ್ಸ್ ಇರುತ್ತೆ. ಇಟ್ ಕ್ಯಾನ್ ಬಿ ಅ ಸಿಂಪಲ್ ಅನೀಮಿಯಾ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ಆಗಿರ್ಬೋದು, ಓವರ್ ವೆಯ್ಟ್ ಇಂದ ಆಗಿರ್ಬೋದು, ಅಥವಾ ಡಯಾಬಿಟಿಸ್ ವಿಚ್ ಇಸ್ ನಾಟ್ ಡಿಟೆಕ್ಟೆಡ್, ಅದರಿಂದನೂ ವೀಕ್ನೆಸ್, ವೆಯ್ಟ್ ಲಾಸ್, ಟಯರ್ಡ್ನೆಸ್, ಇನ್ಸಾಮ್ನಿಯಾ, ಆಲ್ ದಿಸ್ ಕ್ಯಾನ್ ಹ್ಯಾಪನ್. But one of the common causes where the body metabolism slows down is because of hypothyroidism ಅಂತ ಹೇಳ್ತೀವಿ. ಈಗ ಏನಕ್ಕೆ hypothyroidism ಅಂತ ಶಬ್ದ ಬರುತ್ತೆ ಅಂದ್ರೆ, ಥೈರಾಯ್ಡ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಅನ್ ಹಾರ್ಮೋನ್ ಕಾಲ್ಡ್ ಥೈರಾಕ್ಸಿನ್. ಇದು ಬಾಡಿ ಮೆಟಬಾಲಿಸಮ್ ನ ಮೇಂಟೈನ್ ಮಾಡುತ್ತೆ. ಸೊ ಇದರಲ್ಲಿ ಇಟ್ ಕ್ಯಾನ್ ಬಿಕಮ್ ಹೈಪೋ ಆರ್ ಹೈಪರ್. ಹೈಪೋ ಆದಾಗ, ಥೈರಾಯ್ಡಿಸಮ್ ಫೀಚರ್ಸ್ ಆದಾಗ TSH ಅನ್ನೋ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗುತ್ತೆ, T3 ಆರ್ T4 ಅನ್ನೋ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ. ಇದರಿಂದ ಬಾಡಿ ಫಂಕ್ಷನ್ ಸ್ಲೋ ಆಗುತ್ತೆ. They are prone for constipation, delayed periods, excessive sleep and increase in body weight.